ಪ್ರಧಾನ ಆಚಾರ್ಯನಾದಂತಹ ತಂತ್ರಿಯು ಯೋಗಶಾಸ್ತ್ರ ಪ್ರಕಾರ ನಾಡಿ ಸಂಧಾನ ಮಾಡಿ ಬಿಂಬ, ಕಲಶ ಮತ್ತು ತಾನು ಒಂದೇ ಎಂಬ ಐಕ್ಯ ಭಾವನೆ ಹೊಂದಬೇಕು. ವಿಶ್ವವ್ಯಾಪಿಯಾದಂತಹ ಪರಮಾತ್ಮ ಶಕ್ತಿಯ ಚೈತನ್ಯವನ್ನು ತನ್ನೊಳಗಿನ ಅಂತರ್ಯಾಮಿಯಲ್ಲಿ ಸಮರಸಗೊಳಿಸಬೇಕು. ಅಂದರೆ ಸೋಹಂ ಎಂಬಂತಹ ಐಕ್ಯ ಭಾವನೆಯಲ್ಲಿ ಬರಬೇಕು. ಯಾಕೆಂದರೆ ಯಾವುದೇ ಜೀವತತ್ವಗಳು ಪಾಂಚಭೌತಿಕ ಶರೀರವಲ್ಲದೆ ಇನ್ನಿತರ ಕಡೆ ಸುಲಭವಾಗಿ ಆಕರ್ಷಿಸಲ್ಪಡಲಾರವು. ಆದ್ದರಿಂದ ಆ ವಿಶ್ವಾಂತರ್ಗತ ಪರಮಾತ್ಮ ಶಕ್ತಿಯನ್ನು ತನ್ನಲ್ಲಿ ಆವಾಹಿಸಿ ಅನಂತರ ತನ್ನಿಂದ ಆ ಶಕ್ತಿಯನ್ನು ಕಲಶ ಜಲದಲ್ಲಿ ಆವಾಹಿಸ್ತಾನೆ. ಅನಂತರ ಕಲಶ ಜಲದ ಮೂಲಕ ಬಿಂಬದಲ್ಲಿ ಯೋಜಿಸ್ತಾನೆ. ಇದೇ ಚಿದ್ಬಿಂಬ ಸಮ್ಮೇಳನ ಅಂತ ಹೇಳ್ತಾರೆ. ಇದು ಅತ್ಯಂತ ಗಹನವಾದಂತಹ ವಿಚಾರವಾಗಿದೆ. ಬ್ರಹ್ಮಕಲಶದ ತತ್ವ ಇದು ಮೂಲ. ತಂತ್ರಿಕ ತಪೋಬಲ ಮತ್ತು ಯೋಗಶಕ್ತಿಯಿಂದ ಮಾತ್ರ ಚಿದ್ಬಿಂಬ ಸಮ್ಮಿಲನವು ಯಶಸ್ವಿಯಾಗಬಲ್ಲದು. ಇದೇ ಪ್ರತಿಷ್ಠಾ ಬ್ರಹ್ಮಕಲಶದ ಕೇಂದ್ರ ಬಿಂದು. ಒಂದು ತಂತ್ರಿಯು ಒಂದು ಪ್ರತಿಷ್ಠೆ ಅಥವಾ ಬ್ರಹ್ಮಕಲಶವನ್ನು ಮಾಡಬೇಕಾದ್ರೆ ಅದು ಯಾವುದೋ ಒಂದು ಸರ್ವೆ ಕಲ್ಲನ್ನು ಒಂದು ಕೂತ್ಕೊಳ್ಳಿಸುವಂತಾಗಬಾರದು. ಆ ತಂತ್ರಿಯಲ್ಲಿ ಅಪರಿಮಿತವಾದಂತಹ ಚೈತನ್ಯವು ಬೇಕು. ಅವನು ತಪಸ್ಸು ಮಾಡಬೇಕು. ಅವನು ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತನ್ನಲ್ಲಿರುವಂತಹ ಒಂದು ಜೀವ ಚೈತನ್ಯವನ್ನು ಅವನು ಸ್ಫುರಿಸಬೇಕು, ಸಿದ್ಧಿ ಮಾಡಬೇಕು. ಆನಂತರ ಅವನು ಪ್ರತಿಷ್ಠಾ ಕಾರ್ಯಗಳನ್ನೆಲ್ಲ ಮಾಡಬೇಕು. ಇಂದು ಆ ರೀತಿಯಾದಂತಹ ಕಲ್ಪನೆ ಇಲ್ಲ. ಹೀಗೆ ಜೀವತತ್ವ ಕಲಶಾಭಿಷೇಕ ಮಾಡಿದಾಗ ಶಸ್ತ್ರಕ್ರಿಯೆಯಾದಂತಹ ವ್ಯಕ್ತಿಗೆ ಮರಳಿ ಸ್ಮೃತಿಯೂ ಬಂದಂತೆ. ಸಂಹಾರ ತತ್ವದಿಂದ ಸಂಕೋಚಗೊಳಿಸಿದ ಚೈತನ್ಯಗಳೆಲ್ಲ ದೇವಾಲಯದಲ್ಲಿ ಬಂದು ಸೇರ್ತಾರೆ. ಆಮೇಲೆ ನ್ಯಾಸಪೂರ್ವಕವಾಗಿ ಶ್ರೀ ವಿಗ್ರಹದ ಎಲ್ಲ ಅಂಗಾಂಗಗಳಲ್ಲೂ ಕ್ರಮ ಪ್ರಕಾರವಾಗಿ ಚೈತನ್ಯವನ್ನು ತುಂಬಿಸ್ತಾನೆ. ಇದು ಪ್ರತಿಷ್ಠೆಯ ಒಂದು ಕಾರ್ಯವಾಗಿದೆ, ಕರ್ಮವಾಗಿದೆ, ಚಿಂತನೆಯಾಗಿದೆ. ಪ್ರತಿಷ್ಠಾಬಿಂಬವು ನೂತನ ಬಿಂಬವಾಗಿದ್ದರೆ ಅಲ್ಲಿ ನೇತ್ರೋನ್ಮೀಲನ ಅಂತ ಹೇಳುವಂಥ ಒಂದು ಕ್ರಿಯೆ ಇದೆ. ಗುಣದೋಷವು ಚ ವಿಜ್ಞಾಯ ಶಿಲ್ಪಿ ಕುರುವೀತ ಬುದ್ಧಿಮಾನ್ ಅನ್ಯಥಾ ಯದಿ ಕುರುವೀತ ಕರ್ತಾ ಭರ್ತಾ ವಿನಶ್ಯತಿ ಅಂತ ಹೇಳುವಂಥ ಒಂದು ಶ್ಲೋಕ ಇದೆ. ಪ್ರತಿಮೆಯನ್ನು ವಿದ್ಯುಕ್ತವಾಗಿ ಕಡಿಬೇಕು, ಕೆತ್ತಬೇಕು. ಇಲ್ಲಿ ಶಿಲ್ಪಿಯ ಬುದ್ಧಿಮತ್ತೆಯೂ ಕೂಡ ಬಹು ಮುಖ್ಯವಾಗಿದೆ ಅಂತ ಹೇಳ್ತಾರೆ. ಶಿಲ್ಪಶಾಸ್ತ್ರದಲ್ಲಿ ಉಕ್ತವಾದ ಯವಾದಿಗಳಿಗೂ ಧ್ಯಾನ ಶ್ಲೋಕಗಳಿಗೂ ನ್ಯೂನಾತಿರಿಕ್ತವಾಗಿ ಗುಣದೋಷಗಳನ್ನು ಚೆನ್ನಾಗಿ ಅರಿತ ಶಿಲ್ಪಿಯು ಈ ಪ್ರತಿಮೆಯನ್ನು ನಿಲ್ಲಿಸಬೇಕು. ಲೇಷ ಮಾತ್ರವಾದರೂ ತಪ್ಪಿದರೆ ಮಾಡಿದವನಿಗೂ ಮಾಡಿಸಿದವನಿಗೂ ಬಹಳ ತೊಂದರೆ ಬರ್ತದೆ ಅಂತ ಹೇಳ್ತಾರೆ. ಶಿಲ್ಪಿಯು ಚಾತುರ್ಯ ಹಾಗೂ ಬುದ್ಧಿವಂತಿಕೆಗೆ ಎಷ್ಟೊಂದು ಪ್ರಾಧಾನ್ಯವನ್ನು ಕೊಡಬೇಕು ಅಂತ ಹೇಳಿದರೆ ಶಿಲ್ಪಿನಂ ಪೂಜಯೇತ್ ಪೂರ್ವಂ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮಹತ್ವವನ್ನು ಕೊಡ್ತಾರೆ ಆ ಶಿಲ್ಪಿ ಆ ಕೆಲಸಕ್ಕೆ. ಈ ರೀತಿಯಾಗಿ ಶಿಲ್ಪಿಯ ಸಂಸ್ಕಾರಕ್ಕೆ ಅಗ್ರ ಮರ್ಯಾದೆಯನ್ನು ಈ ಶಾಸ್ತ್ರವು ಕೊಡುತ್ತದೆ. ಹೀಗೆ ಶಿಲ್ಪಿಯು ಕರೆದ ನೂತನ ವಿಗ್ರಹವನ್ನು ಶಾಸ್ತ್ರೋಕ್ತ ರೀತಿಯಿಂದ ಬಿಂಬ ಪರಿಗ್ರಹ ಮಾಡಿ ಜಲಾಧಿವಾಸ, ಕ್ಷೀರಾಧಿವಾಸ, ಧಾನ್ಯಾಧಿವಾಸ, ಶಯ್ಯಾಧಿವಾಸ ಈ ರೀತಿಯಾದಂತಹ ಕ್ರಿಯೆಗಳಿಂದ ಸಂಸ್ಕಾರವನ್ನು ಭರಿಸ್ತಾರೆ. ಆಮೇಲೆ ಅಷ್ಟಬಂಧ ನಿಕ್ಷೇಪ ಕಾಲದಲ್ಲಿ ಪೀಠಬಂಧನದ ವೇಳೆಯಲ್ಲಿ ಬಂಗಾರದ ಸೂಜಿಯಿಂದ ನೇತ್ರೋನ್ಮೀಲನವನ್ನು ಮಾಡ್ತಾರೆ. ತನ್ಮೂಲಕ ಜೀವಿಕಲೆ ತುಂಬಿಸಿದ ಮೇಲೆ ಕ್ರಮ ಪ್ರಕಾರವಾಗಿ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ. ಬಿಂಬ ಪ್ರತಿಷ್ಠಾ ಕಾರ್ಯಕ್ರಮದಲ್ಲಿ ನೇತ್ರೋನ್ಮೀಲನ ಹಾಗೂ ಪ್ರಾಣ ಪ್ರತಿಷ್ಠೆಗಳು ಬಹಳ ಮುಖ್ಯ ಘಟ್ಟಗಳು. ಆದ್ದರಿಂದಲೇ ಮಯಶಾಸ್ತ್ರದಲ್ಲಿ ದೃಷ್ಟಿ ನಿರ್ಮಾಣ ಕಾಲೇ ಚ ಪ್ರಾಣ ಸಂಸ್ಥಾಪನೆ ಪಿಚ ಅಂತೇಳಿ ಹೇಳ್ತಾರೆ. ಮಂತ್ರ ತಂತ್ರ ಪ್ರಭಾವಜ್ಞನಾದಂತಹ ಶಿಲ್ಪಿ ಈ ಶಿಲ್ಪಿಗೆ ಅಷ್ಟು ಮಹತ್ವವನ್ನು ಕೊಡ್ತಾರೆ. ಮಂತ್ರ ಗೊತ್ತಿರಬೇಕು, ತಂತ್ರವೂ ಗೊತ್ತಿರಬೇಕು, ಎಲ್ಲ ಗೊತ್ತಿರಬೇಕು ಅವನಿಗೆ. ಈ ರೀತಿಯಾಗಿ ಜಡಬಿಂಬ, ಆ ಜಡಬಿಂಬಕ್ಕೆ ಮಂತ್ರಶಕ್ತಿಯ ಮೂಲಕ ಚೈತನ್ಯ ಸ್ವರೂಪಿಯಾಗಿ ಆಚಾರ್ಯನ್ನು ಮಾಡ್ತಾನೆ. ಅದಕ್ಕೋಸ್ಕರವೇ ಹೇಳ್ತಾರೆ ಅಲ್ವ, ಮಂತ್ರಾಧೀನಂತು ದೈವತಂ ಅಂತೇಳಿ. ಅರ್ಚಾಮೂರ್ತಿ ಸ್ಮೃತಃ ಕೃಷ್ಣ ಪಿಂಡಿಕಾ ಕಮಲಾಲಯ ತಯೋಯೋ ವಿಧಿನಾಯೋಗ ಸಾ ಪ್ರತಿಷ್ಠಾ ಪ್ರಕೀರ್ತಿತ ಅಂತ ಹೇಳ್ತಾರಲ್ಲ. ಅರ್ಚನಾ ಬಿಂಬವು ಪುರುಷನಾಗಿಯೂ ಪೀಠವು ಪ್ರಕೃತಿಯಾಗಿಯೂ
ವಿಧಿ ಪ್ರಕಾರವಾದಂತಹ ರೀತಿಯಲ್ಲಿ ಇವುಗಳ ಸಂಯೋಗ ನಡಿಬೇಕು. ಅದನ್ನೇ ಪ್ರತಿಷ್ಠೆ ಅಂತ ಹೇಳಿ ಹೇಳ್ತಾರೆ. ಅಂದರೆ ಪ್ರಕೃತಿ ಪುರುಷರ ಸಂಯೋಗದಿಂದಲೇ ಜಾಗೃತಿ ಚೈತನ್ಯ ಇಲ್ಲ. ಪ್ರಕೃತಿ ಕರ್ತೃ ಪುರುಷ ಪುಷ್ಕರ ಪಲಾಶವತ ನಿರ್ಲಿಪ್ತ ಅಂತೇಳಿ, ಪ್ರಕೃತಿಯು ಜಾಗೃತಿ ಸ್ವರೂಪಿಣಿ, ಪುರುಷನು ನಿರ್ಲಿಪ್ತ ಅಂತ ಹೇಳಿ ಹೇಳ್ತಾರೆ. ತೇನ ವಿನ ತೃಣಮಪಿನ ಚಲತಿ ಅಂತ ಹೇಳೋದಿಲ್ವ. ಪುರುಷನ ಸಂಕಲ್ಪವನ್ನು ಹೊರತು ತೃಣವೂ ಚಲಿಸಲಾರದು ಅಂತ. ಈ ಎರಡು ಶಾಸ್ತ್ರವಚನಗಳಿಂದ ಪುರುಷ ಸಂಕಲ್ಪ ಮತ್ತು ಪ್ರಕೃತಿಯ ಕಾರ್ಯಕ್ಷಮತೆ ಎರಡೂ ಕೂಡ ಸಮ್ಮಿಲನವಾಗಬೇಕು. ಆವಾಗಲೇ ಚೈತನ್ಯದ ಆವಿರ್ಭಾವ. ಶಕ್ತಿ ಪೂಜೆಯೂ ಇರಬೇಕು, ಶಿವನ ಆರಾಧನೆಯೂ ಕೂಡ ಅಲ್ಲಿರಬೇಕು. ಈ ತತ್ವಕಲಶ ಕಾಲದಲ್ಲಿ ಸಾಮಗಾನ, ಸ್ತುತಿ, ವೇದಪಾರಾಯಣ ಇದನ್ನೆಲ್ಲ ಮಾಡಬೇಕು. ಸೃಷ್ಟಿಕ್ರಮ, ಜಲಾದಿ, ಜಲಾಂತ, ಪ್ರಳಯ ಕಾಲದಲ್ಲಿ ಸೃಷ್ಟಿಯು ಜಲಾಂತವಾಗ್ತದೆ ಅಲ್ವ. ಬ್ರಹ್ಮನ ನಾಭಿರಂಧ್ರದಲ್ಲಿ ಸೃಷ್ಟಿಯ ಆದಿಯು ಜಲದಿಂದಲೇ ಆಗಿರ್ತದೆ ಅಂತ. ಅಂದರೆ ಕುಂಭವೇ ಬ್ರಹ್ಮಾಂಡ. ಜಲಶಾಹಿಯಾದ ಪರಮಾತ್ಮನು ಯೋಗನಿದ್ರೆಯಲ್ಲಿದ್ದಾಗ ನಾಭಿಕಮಲದಲ್ಲಿ ಬ್ರಹ್ಮನ ಚತುರ್ಮುಖಗಳಿಂದ ಚತುರ್ವೇದಗಾನ ರೂಪವಾದ ಸ್ತುತಿಯನ್ನು ಕೇಳಿ ಜಾಗೃತನಾಗಿ ಪರಮಾತ್ಮನ ಸೃಷ್ಟಿಯ ಕಾರ್ಯಕ್ಕಾಗಿ ಸಂಕಲ್ಪಿಸ್ತಾನೆ ಅಂತೇಳಿ ಹೇಳ್ತಾರೆ. ಸಕಲಾಗಮಗಳು ಪ್ರತಿಪಾದಿಸುವ ಈ ತತ್ವ ಪ್ರತಿಷ್ಠಾ ಬ್ರಹ್ಮಕಲಶದಲ್ಲಿ ನಾವು ಕಾಣಿಸ್ತೇವೆ. ಅದನ್ನೇ ಹೇಳ್ತಾರೆ, ಮುಂದ್ರಾಂ ಕುಂಭಮಯೀಂ ಪ್ರದರ್ಶ ಜಗದಂಡಾಕಾರಮೇನಂ ಸ್ಮರೇತ್ ಅಂತೇಳಿ. ಬ್ರಹ್ಮಾಂಡ ರೂಪಿಯಾದ ಕುಂಭದೊಳಗೆ ಚತುರ್ನವತಿ ಕಲೆಗಳನ್ನು, ವನ್ನಿಕಲೆ 10, ಸೂರ್ಯಕಲೆ 12, ಚಂದ್ರಕಲೆ 16, ಪ್ರಣವಾಂಶಾಕ್ಷರಗಳಾದಂತಹ ಅಕಾರಕಲೆ 10, ಉಕಾರಕಲೆ 10, ಮಕಾರಕಲೆ 10, ಬಿಂದುಕಲೆ 4, ನಾದಕಲೆ 16, ಶಕ್ತಿಕಲೆ 3, ಶಾಂತಿಕಲೆ 2, ಆಯಾ ದೇವತೆಗಳ ಮೂಲಮಂತ್ರವೂ ಸೇರಿ 94 ಕಲೆ. ಈ ರೀತಿಯಾಗಿ ಬ್ರಹ್ಮಕಲಶದ ಸಂಕಲ್ಪವಾಗಿದೆ.